ನಿಲ್ಲೋದಕ್ಕೆ ನೆಲೆ ಇಲ್ಲ, ಹೋಗೋದಕ್ಕೆ ದಾರಿ ಇಲ್ಲ. ಬೆಂಗಳೂರಲ್ಲಿ ಒತ್ತುವರಿ ಜಾಗ ತೆರವು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ರೈಲ್ವೆ ಇಲಾಖೆಗೆ ಸೇರಿದ ಜಾಗವನ್ನ ಒತ್ತುವರಿ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೆಜಿಹಳ್ಳಿಯಲ್ಲಿ ಮನೆಗಳ ತೆರವು ಮಾಡ್ತಾ ಇದ್ದಾರೆ ರೈಲ್ವೆ ಇಲಾಖೆಯ ಅಧಿಕಾರಿಗಳು. ಬೆಂಗಳೂರಲ್ಲಿ ಒತ್ತುವರಿ ಜಾಗ ತೆರವು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ರೈಲ್ವೆ ಇಲಾಖೆಗೆ ಸೇರಿದಂತಹ ಜಾಗವನ್ನ ಅವರು ಒತ್ತುವರಿಯನ್ನ ಮಾಡ್ತಾ ಇದ್ದಾರೆ. ಕೆಜಿಹಳ್ಳಿಯಲ್ಲಿ ಮನೆಗಳ ತೆರವು ಮಾಡ್ತಾ ಇದ್ದಾರೆ ರೈಲ್ವೆ ಇಲಾಖೆಯ ಸಿಬ್ಬಂದಿಗಳು. ಮನೆಗಳನ್ನ ನೆಲಸಮ ಮಾಡ್ತಾ ಇದ್ದಾರೆ ರೈಲ್ವೆ ಇಲಾಖೆ ಸಿಬ್ಬಂದಿ. ಸೂರಿಲ್ಲದೆ ಬೀದಿಗೆ ಬಿದ್ದ 30ಕ್ಕೂ ಹೆಚ್ಚು ಕುಟುಂಬಗಳು. 4 ದಿನಗಳಿಂದ ಮಕ್ಕಳೊಂದಿಗೆ ಬೀದಿಯಲ್ಲಿ ಬದುಕ್ತಾ ಇರುವಂತಹ ಜನ, 20 ವರ್ಷಗಳಿಂದ ಅದೇ ಮನೆಗಳಲ್ಲಿ ವಾಸವಾಗಿದ್ದಂತಹ ಜನರು. ಪ್ರತಿಭಟನೆ ವೇಳೆ ಮೈ ಮೇಲೆ ಪೆಟ್ರೋಲ್ ಅನ್ನ ಸುರಿದುಕೊಂಡಿದ್ದಾರೆ ಮಹಿಳೆಯೋರ್ವರು. ಮನೆಗಳ ತೆರವಿಗೆ ವಿರೋಧ ಮಾಡಿದ್ದಕ್ಕೆ ಬಿದ್ದ ಲಾಠಿ ಏಟು. ಪ್ರತಿಭಟನೆ ಮಾಡಿದ ಮಹಿಳೆಯರ ಮೇಲೆ ಲಾಠಿ ಚಾರ್ಜ್ ಮಾಡಲಾಗಿದೆ. ಮನೆ ಕಳೆದುಕೊಂಡು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಮಹಿಳೆಯರು. ಮನೆಗಳನ್ನ ನೆಲಸಮ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಕಳೆದ 20 ವರ್ಷಗಳಿಂದಲೂ ಕೂಡ ಈ ಮನೆಗಳಲ್ಲೇ ವಾಸವಾಗಿದ್ದಂತಹ ಜನ ಈಗ ರೈಲ್ವೆ ಇಲಾಖೆಯ ಜಾಗ ಅಂತ ಹೇಳಿ ಒತ್ತುವರಿಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಆ ಒಂದು ಒತ್ತುವರಿ ಏನ್ ಮಾಡ್ಕೊಳ್ಳಾಗಿತ್ತು ಅದನ್ನ ತೆರವು ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಜನ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲಿ ಹೋಗೋದು, ನಾವ್ ಎಲ್ಲಿ ಬದುಕೋದು, ನಾವ್ ಎಲ್ಲಿ ಸೂರನ್ನ ಕಟ್ಕೊಳ್ಳೋದು? ಈಗ ಏಕಾಏಕಿ ಬಂದು ಈ ರೀತಿಯಾಗಿ ತೆರವು ಮಾಡ್ತಾ ಇದ್ರೆ ನಮ್ಮ ಜೀವನ ಹೇಗೆ ನಾವು ಮುಂದಿನ ದಿನಗಳಲ್ಲಿ ನಡೆಸ್ಕೊಂಡು ಹೋಗೋದು ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೆ ಈ ಸಂದರ್ಭದಲ್ಲಿ ಪೆಟ್ರೋಲ್ ಅನ್ನ ಸುರಿದುಕೊಂಡು ಮಹಿಳೆಯೊರ್ವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಮಹಿಳೆಯರು ಗಲಾಟೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಲಾಗಿದೆ. ಮನೆಯನ್ನ ಕಳೆದುಕೊಂಡು ಇದೀಗ ಕಣ್ಣೀರನ್ನ ಹಾಕ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಪುಟ್ಟು ಮಕ್ಕಳಿದ್ದಾರೆ, ಅವರೆಲ್ಲರನ್ನ ಕೂಡ ಇದೀಗ ಬೀದಿಯಲ್ಲಿ ಕೂರಿಸ್ಕೊಂಡು ಜೀವನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇರೋದಕ್ಕೆ ನೆಲೆ ಇಲ್ಲ, ನಾವೆಲ್ಲಿ ಹೋಗಿ ಬದುಕೋಣ, ಬೇರೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿಲ್ಲ. ಹೀಗಾದ್ರೆ ನಾವು ಎಲ್ಲಿ ಹೋಗಿ ಬದುಕೋದು, ನಾವು ಬದುಕಬೇಕಾ ಸಾಯ್ಬೇಕಾ ಅಂತ ಹೇಳಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗ ಎಲ್ಲಿ ಹೋಗ್ಬೇಕು, ನಾವು ಬಾಡಿಗೆ ಮನೆ ಮಾಡ್ಕೊಳ್ಬೇಕು ಅಂತಂದ್ರೂ ಕೂಡ ನಮ್ಮ ಬಳಿ ಹಣ ಇಲ್ಲ, ಅಡ್ವಾನ್ಸ್ ಕೊಡಬೇಕು, ತಿಂಗಳ ಇಷ್ಟು ಅಂತ ಹೇಳಿ ಬಾಡಿಗೆ ಕಟ್ಟಬೇಕಾಗತ್ತೆ. ಎಲ್ಲಿ ಹೋಗೋಣ? ನಾವು ದಿನಂಪ್ರತಿ ದುಡಿದು ಜೀವನವನ್ನು ಸಾಗಿಸ್ತಾ ಇದ್ದೇವೆ, ನಮ್ಮ ಬಳಿ ಕೂಡ ಹಣ ಇಲ್ಲ ಅಂತ ಹೇಳಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಬಂದಂತಹ ಅಧಿಕಾರಿಗಳಿಗೆ ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಕೆಜಿಹಳ್ಳಿಯ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಯಾವ ರೀತಿಯಾಗಿ JCBಯನ್ನ ತೆಗೆದುಕೊಂಡು ಬಂದು ಸ್ಥಳದಲ್ಲಿ ಮನೆಗಳನ್ನ ತೆರವು ಮಾಡಲಾಗ್ತಾ ಇದೆ ಅನ್ನುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ರೈಲ್ವೆ ಇಲಾಖೆಗೆ ಸೇರಿದಂತಹ ಜಾಗ ಇದಾಗಿದೆ. ಸೊ ಹಾಗಾಗಿಯೇ ಈ ಜಾಗವನ್ನ ಅವರು ಒತ್ತುವರಿಯಾಗಿದ್ದನ್ನ ತೆರವು ಮಾಡ್ತಾ ಇದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ವಿಂಡೋದಲ್ಲಿ ಪೆಟ್ರೋಲ್ ಅನ್ನ ಮೈ ಮೇಲೆ ಸುರಿದುಕೊಂಡು ಮಹಿಳೆಯರು ಸಾಯೋದಕ್ಕೂ ಕೂಡ ಪ್ರಯತ್ನವನ್ನ ಪಟ್ಟಿದ್ದಾರೆ. ಎಲ್ಲಿ ಹೋಗೋಣ ನಾವು? ಈ ರೀತಿಯಾಗಿ ನೀವು ಬಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಿ, ಇದ್ದಂತಹ ಮನೆಗಳನ್ನ ಕೂಡ ತೆರವು ಮಾಡ್ತಾ ಇದ್ದೀವಿ, ಎಲ್ಲಿ ಹೋಗೋದು ನಾವು? ಮಕ್ಕಳನ್ನ ಕಟ್ಕೊಂಡು ಪುಟ್ಟ ಮಕ್ಕಳಿದ್ದಾರೆ, ಎಲ್ಲಿ ಹೋಗೋದು ಅಂತ ಹೇಳಿ ಅಧಿಕಾರಿಗಳ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸೋದ್ರ ಜೊತೆಗೆ ಪೆಟ್ರೋಲ್ ಅನ್ನ ಸುರಿದುಕೊಂಡು ಯಾವ ರೀತಿಯಾಗಿ ಮಹಿಳೆಯರು ವರ್ತಿಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಸ್ಥಳದಲ್ಲಿ ಹೈ ಡ್ರಾಮವೇ ನಡೀತಾ ಇದೆ.
ನೋಟಿಸನ್ನು ಕೊಟ್ಟಿದ್ಯಾ ರೈಲ್ವೆ ಇಲಾಖೆ ಇಲ್ವಾ ಅನ್ನೋದು ಇನ್ನಷ್ಟೇ ಮಾಹಿತಿ ಲಭ್ಯವಾಗಬೇಕಾಗಿದೆ. ಯಾಕೆಂದರೆ ಮನೆಗಳನ್ನು ತೆರವು ಮಾಡಬೇಕು ಅಂತಂದರೆ ನೋಟಿಸನ್ನು ಕೊಡಬೇಕು. ಈ ರೀತಿಯಾಗಿ ಇದು ಒತ್ತುವರಿ ಮಾಡಿಕೊಂಡಿರುವಂತಹ ಜಾಗ. ಸೊ ಹಾಗಾಗಿ ನೀವು ಈ ಒಂದು ಜಾಗವನ್ನು ಖಾಲಿ ಮಾಡಿ ನಾವು ವಶಕ್ಕೆ ಪಡೆದುಕೊಳ್ತೀವಿ ಈ ಜಾಗವನ್ನು ಅಂತ ಹೇಳಿ ನೋಟಿಸನ್ನು ಕೊಡಬೇಕಾಗಿತ್ತು. ನೋಟಿಸನ್ನು ಕೊಟ್ಟಿದ್ದಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆಯಾದರೆ, ಇನ್ ಕೇಸ್ ನೋಟಿಸನ್ನು ಕೊಟ್ಟು ಕೂಡ ಯಾರೂ ಕೂಡ ಜಗ್ಗದೆ ಯಾರು ಏನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಹೇಳಿ ತಮ್ಮ ಮೊಂಡುತನವನ್ನು ಪ್ರದರ್ಶಿಸಿದ್ರೆ ಏನೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಸೊ ಹಾಗಾಗಿ ಒತ್ತುವರಿ ಜಾಗ ಆಗಿರುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಬಳಿ ದಾಖಲೆಗಳು ಕೂಡ ಇರುತ್ತೆ. ಆ ದಾಖಲೆಗಳನ್ನು ಕೂಡ ತೋರಿಸಿ ಅವರು ಈ ಪ್ರೊಟೆಸ್ಟನ್ನು ಕೂಡ ತೆಗೆದುಕೊಂಡಿದ್ದಾರೆ, ಪೊಲೀಸ್ ಪ್ರೊಟೆಸ್ಟನ್ನು ಕೂಡ ತೆಗೆದುಕೊಂಡಿದ್ದಾರೆ, ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪ್ರೊಟೆಕ್ಟ್ ತೆಗೆದುಕೊಂಡೇ ಅವರು ತೆರವು ಮಾಡ್ತಾ ಇದ್ದಾರೆ. ಮತ್ತೊಂದು ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಪೆಟ್ರೋಲನ್ನು ಸುರಿಸ್ಕೊಳ್ತಾ ಇದ್ದಾರೆ ಮೈ ಮೇಲೆ ಮಹಿಳೆಯರು. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಅಂತ ಹೇಳಿ ಅವರನ್ನು ತಡೆಯುವಂತಹ ಕೆಲಸಗಳನ್ನು ಕೂಡ ಯಾರೂ ಮಾಡ್ತಾ ಇಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಹಾಗೆ ಕಾಣಿಸ್ತಾ ಇದೆ. ಇನ್ನೊಬ್ಬರು ಮಹಿಳೆ ಮೇಲೆ ಅವರು ಪೆಟ್ರೋಲ್ ಸುರಿದು ಅವರು ಕೂಡ ಮೈ ಮೇಲೆ ಪೆಟ್ರೋಲನ್ನು ಸುರಿದುಕೊಳ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ವಿ. ಇವರಿಗೆಲ್ಲ ಸಡನ್ ಆಗಿ ಎಲ್ಲಿಂದ ಪೆಟ್ರೋಲ್ ಸಿಗುತ್ತೆ ಅನ್ನೋದು ಪ್ರಶ್ನೆ. ಹೊಡೆದಿದ್ದು ನಾನು ಲೇಡೀಸ್ ನನ್ನ ಪೊಲೀಸ್ ಕೈ ಇಟ್ಟಿಲ್ಲ ಹೇಳ್ಕೊಂಡು ನಾನೇ ಹೋಗ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ನನ್ನ ಹಿಂಗ್ ಒಟ್ಬಿಟ್ರು. ನೋಡಿ ನೀವೇ ನ್ಯಾಯ ಕೇಳಿ. ಗೌರ್ಮೆಂಟ್ಗೆ ಏನಿದಿಲ್ಲ ಸರ್, ಸೆತ್ತೋದ್ರು ಪರವಾಗಿಲ್ಲ, ಅವ್ರಿಗೆ ಜಾಗ ಬೇಕು ಅಷ್ಟೇ. ಅವ್ರದ್ದು ಏನು ಒಂದು ಮಾತಾಡೋದಿಲ್ಲ, ಏನು ಹೇಳಲ್ಲ. ಬೇರೆಯವ್ರಿಗೆ ಜಾಗ ಬೇಕು ಅಂದ್ರೆ ನಾವೆಲ್ಲ ಎಲ್ಲಿ ಹೋಗೋದು ಸರ್? ನಮ್ಗೆ ಯಾರಿಗೂ ಇಲ್ಲ ಸರ್, ಸಪೋರ್ಟೇ ಇಲ್ಲ ಸರ್. ಗೌರ್ಮೆಂಟ್ಗೆ ಏನಿದಿಲ್ಲ ಸರ್, ಸೆತ್ತೋದ್ರು ಪರವಾಗಿಲ್ಲ, ಅವ್ರಿಗೆ ಜಾಗ ಬೇಕು ಅಷ್ಟೇ. ಅವ್ರದ್ದು ಏನು ಒಂದು ಮಾತಾಡೋದಿಲ್ಲ, ಏನು ಹೇಳಲ್ಲ. ಬೇರೆಯವ್ರಿಗೆ ಜಾಗ ಬೇಕು ಅಂದ್ರೆ ನಾವೆಲ್ಲ ಎಲ್ಲಿ ಹೋಗೋದು ಸರ್? ನಮ್ಗೆ ಯಾರಿಗೂ ಇಲ್ಲ ಸರ್, ಸಪೋರ್ಟೇ ಇಲ್ಲ ಸರ್. ಗೌರ್ಮೆಂಟ್ಗೆ ಏನಿದಿಲ್ಲ ಸರ್, ಸೆತ್ತೋದ್ರು ಪರವಾಗಿಲ್ಲ, ಅವ್ರಿಗೆ ಜಾಗ ಬೇಕು ಅಷ್ಟೇ. ಅವ್ರದ್ದು ಏನು ಒಂದು ಮಾತಾಡೋದಿಲ್ಲ, ಏನು ಹೇಳಲ್ಲ. ಬೇರೆಯವ್ರಿಗೆ ಜಾಗ ಬೇಕು ಅಂದ್ರೆ ನಾವೆಲ್ಲ ಎಲ್ಲಿ ಹೋಗೋದು ಸರ್? ನಮ್ಗೆ ಯಾರಿಗೂ ಇಲ್ಲ ಸರ್, ಸಪೋರ್ಟೇ ಇಲ್ಲ ಸರ್.
ಗೌರ್ಮೆಂಟ್ಗೆ ಏನಿದಿಲ್ಲ ಸರ್, ಸೆತ್ತೋದ್ರು ಪರವಾಗಿಲ್ಲ, ಅವ್ರಿಗೆ ಜಾಗ ಬೇಕು ಅಷ್ಟೇ ಅವ್ರದ್ದು ಏನು ಒಂದು ಮಾತಾಡೋದಿಲ್ಲ, ಏನು ಹೇಳಲ್ಲ. ಬೇರೆಯವ್ರಿಗೆ ಜಾಗ ಬೇಕು ಅಂದ್ರೆ ನಾವೆಲ್ಲ ಇಲ್ಲಿ ಹೋಗೋದು ಸರ್, ನಮ್ಗೆ ಯಾರಿಗೂ ಇಲ್ಲ ಸರ್.